ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವೀಕ್ 4 ಅಡ್ವಾನ್ಸ್ಡ್ ಮೆಟೀರಿಯಲ್ಸಲ್ಲಿ ಈ ಒಂದು ವಿಡಿಯೋ ಸೆಷನ್ ನಡೀತಾ ಇದೆ. ಅದರಲ್ಲಿ ಆಲ್ರೆಡಿ 3 ಸೆಷನ್ಸ್ ಮುಗಿದಿದೆ. ಇಂಟ್ರೊಡಕ್ಷನ್ ಟು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್, ಬಯೋ ಮೆಟೀರಿಯಲ್ಸ್ ಅಂದರೆ ಯಾವ ಥರ ಅದರದ್ದು ಅಪ್ಲಿಕೇಶನ್ಸ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಸ್ಮಾರ್ಟ್ ಮೆಟೀರಿಯಲ್ಸ್, ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಮತ್ತು ಶೇಪ್ ಮೆಮೊರಿ ಅಲಾಯ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಿ ಪ್ರೀವಿಯಸ್ 3 ಸೆಷನ್ಸಲ್ಲಿ. ಸೊ ನೀವು ಇನ್ನೂ ನೋಡಿಲ್ಲ ಅಂದರೆ ಯು ಕ್ಯಾನ್ ಗೋ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವಾಚ್ ದಟ್ ವಿಡಿಯೋ to learn better. So in this video session you are going to learn about energy materials, ಅದರಲ್ಲಿ solar energy materials ಮತ್ತು battery materials ಬಗ್ಗೆ ತಿಳ್ಕೊಂತೀರಿ. Afterwards there are 2 more sessions for nano materials and the activity stuff. What do you mean by energy material? Energy material, as the name indicates, so these are the materials used for generation, storage, conversion ಆಫ್ ಎನರ್ಜಿ ಇನ್ ಅನ್ ಎಫಿಷಿಯೆಂಟ್ ಮ್ಯಾನರ್ ಅಥವಾ ಸಸ್ಟೈನಬಲ್ ಮ್ಯಾನರ್. ಸೊ ಯಾವ ವಸ್ತುಗಳು ಎನರ್ಜಿನ ಜನರೇಟ್ ಮಾಡುತ್ತೋ, ಸ್ಟೋರೇಜ್ ಮಾಡುತ್ತೋ, ಮತ್ತು ಒಂದು ಫಾರ್ಮ್ ಆಫ್ ಎನರ್ಜಿಯಿಂದ ಇನ್ನೊಂದು ಫಾರ್ಮ್ ಆಫ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೋ, ಸೊ ಆ ಥರ ವಸ್ತುಗಳಿಗೆ ನಾವು ಎನರ್ಜಿ ಮೆಟೀರಿಯಲ್ಸ್ ಅಂತ ಕರಿತೀವಿ. ಇನ್ನು ಕ್ಲಾಸಿಫಿಕೇಷನ್ಗೆ ಬಂದರೆ ಎನರ್ಜಿ ಮೆಟೀರಿಯಲ್ಸಲ್ಲಿ ದ ಮೇಜರ್ ಎನರ್ಜಿ ಮೆಟೀರಿಯಲ್ ಅಥವಾ ಸೋರ್ಸ್ ಆಫ್ ಎನರ್ಜಿ ಇಸ್ ಸೋಲಾರ್. ಹಾಗಾಗಿ ಸೋಲಾರ್ ಸೆಲ್ಸ್ ಅಥವಾ ಸೋಲಾರ್ ಪ್ಯಾನಲ್ಗಂತ ಏನು ಕರಿತೀವಿ, ಅಲ್ಲಿ ಯೂಸ್ ಮಾಡುವಂತಹ ಮೆಟೀರಿಯಲ್ಗೆ ಸೋಲಾರ್ ಎನರ್ಜಿ ಮೆಟೀರಿಯಲ್ ಅಂತ ಕರಿತೀವಿ. ಸೊ ಅದರಲ್ಲಿ ಸಿಲಿಕಾನ್ ಅನ್ನೋದು ಮೇಜರ್ ಫ್ಯಾಕ್ಟರ್ ಆಗಿರುತ್ತೆ. ಇನ್ನು ಲಿಥಿಯಂ ಅಯಾನ್ ಬ್ಯಾಟರೀಸ್ಗಳಲ್ಲಿ ಯೂಸ್ ಮಾಡುವಂತಹ ಅಥವಾ ಕಾರ್ ಬ್ಯಾಟ್ರೀಸ್ ಅಥವಾ ಬೈಕ್ ಬ್ಯಾಟ್ರೀಸಲ್ಲಿ ಯೂಸ್ ಮಾಡುವಂತಹ ಬ್ಯಾಟ್ರೀಸ್ಗಳು ಕೂಡ ಎನರ್ಜಿ ಮೆಟೀರಿಯಲ್ಸ್ ಆಗಿರೋದ್ರಿಂದ ಸೊ ಅದಕ್ಕೆ ನಾವು ಎನರ್ಜಿ ಮೆಟೀರಿಯಲ್ ಕ್ಲಾಸಿಫಿಕೇಷನ್ಗೆ ಸೇರಿಸ್ತೀವಿ. ಮತ್ತು ಇತ್ತೀಚೆಗೆ ಸೌಂಡ್ ಮಾಡ್ತಿರುವಂಥದ್ದು ಹೈಡ್ರೋಜನ್ ಸ್ಟೋರೇಜ್ ಮೆಟೀರಿಯಲ್ಸ್, ಅಂದರೆ ಫ್ಯೂಯಲ್ ಸೆಲ್ಸಲ್ಲಿ ಯೂಸ್ ಮಾಡ್ತೀವಿ. ಹೈಡ್ರೋಜನ್ ಗ್ಯಾಸಸ್ನ ಫ್ಯೂಯಲ್ ಸೆಲ್ಸಲ್ಲಿ ಯೂಸ್ ಮಾಡುವ ಅಥವಾ ಸ್ಟೋರ್ ಮಾಡುವಂತಹ ಒಂದು ಮೆಟೀರಿಯಲ್ಲು, ಹಾಗಾಗಿ ಹೈಡ್ರೋಜನ್ ಸ್ಟೋರೇಜ್ ಮೆಟೀರಿಯಲ್ ಅಂತ ಕರಿತೀವಿ. ಇನ್ನೊಂದು ಫ್ಯೂಯಲ್ ಸೆಲ್ ಮೆಂಬ್ರೇನ್ ಅಂತ. ಸೊ ಫ್ಯೂಯಲ್ ಸೆಲ್ಸಲ್ಲಿ ಯೂಸ್ ಆಗುವಂತಹ ಎನರ್ಜಿ ಸ್ಟೋರ್ ಆಗುವಂತಹ ಒಂದು ಮೆಟೀರಿಯಲ್ ಇದು ಫ್ಯೂಯಲ್ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಎನರ್ಜಿ ಕನ್ವರ್ಷನ್ ಮಾಡುವಂಥ ಒಂದು ಫೀಲ್ಡಲ್ಲಿ ಈ ಒಂದು ಮೆಟೀರಿಯಲ್ಲು ಸಹಕಾರಿಯಾಗಿರುತ್ತೆ. ಹಾಗಾಗಿ ಸೊ ದೀಸ್ ಆರ್ ದ 4 ಡಿಫರೆಂಟ್ ಕ್ಲಾಸಿಫಿಕೇಶನ್ ಆಫ್ ಎನರ್ಜಿ ಮೆಟೀರಿಯಲ್ಸ್. ಇನ್ ದಿಸ್ in your syllabus you have these 2, that is solar energy material, ಅದರಲ್ಲಿ ಸಿಲಿಕಾನು ಮತ್ತು ಇನ್ನೊಂದು ಲಿಥಿಯಂ ಕಾಂಪೌಂಡ್ಸ್ ಅಥವಾ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಲ್ರಿಗೂ ಗೊತ್ತಿದೆ ಸೋಲಾರ್ ಎನರ್ಜಿ ಮೆಟೀರಿಯಲ್ಸ್ ಅಂದರೆ ಏನಪ್ಪ ಅಂದರೆ ಯಾವ ಒಂದು ವಸ್ತುಗಳು ಸೋಲಾರ್ ರೇಡಿಯೇಷನ್ಸ್ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾವೋ ಬಿಕಾಸ್ ಆಫ್ ಅ ಫೋಟೋ ವಾಲ್ಟಾಯಿಕ್ ಎಫೆಕ್ಟ್, ಆ ಥರ ವಸ್ತುಗಳಿಗೆ ನಾವು ಸೋಲಾರ್ ಎನರ್ಜಿ ಮೆಟೀರಿಯಲ್ಸ್ ಅಂತ ಕರಿತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಸೋಲಾರ್ ಎನರ್ಜಿ ಮೆಟೀರಿಯಲ್ಸ್ ಯಾವ್ಯಾವುದಿದೆ ಅಂತ ಹೇಳಿದ್ರೆ ಸಿಲಿಕಾನ್. ಸೊ ದ ಮೇಜರ್ ಪೋರ್ಷನ್ ಆಫ್ ಸೋಲಾರ್ ಎನರ್ಜಿ ಮೆಟೀರಿಯಲ್ ಇಸ್ ಸಿಲಿಕಾನ್. ಇದನ್ನು ಎಲ್ಲ ಸೋಲಾರ್ ಸೆಲ್ಸಲ್ಲಿ ಜನರಲ್ ಆಗಿ ನಾವು ಯೂಸ್ ಮಾಡ್ತೀವಿ. ಇನ್ನು ಮಾನೋಕ್ರಿಸ್ಟಲೈನ್ ಸಿಲಿಕಾನ್ ಅಂತ ಒಂದು ಮೆಟೀರಿಯಲ್ ಇದೆ. ಅದ್ರದ್ದು ಇಟ್ಸ್ ಎ ಪಾರ್ಟ್ ಆಫ್ ಸಿಲಿಕಾನ್ ಓನ್ಲಿ, ಅಂದರೆ ಸಿಲಿಕಾನ್ ಒಳಗಡೆ ಇರುವಂತಹ ಒಂದು ಪ್ರಾಪರ್ಟಿನ ತಗೊಂಡು ಯೂಸ್ ಮಾಡುವಂತಹ ಒಂದು ವಸ್ತು ಇದು. ಹೈ ಎಫಿಷಿಯನ್ಸಿ ಅಥವಾ ಲಾಂಗ್ ಲೈಫ್ ಬೇಕು ಅಂದಾಗ ಗೋ ವಿತ್ ಮಾನೋಕ್ರಿಸ್ಟಲೈನ್ ಸಿಲಿಕಾನ್. ಆ್ಯಂಡ್ ಕಡಿಮೆ ಕಾಸ್ಟ್ ಅಥವಾ ಎಫಿಷಿಯನ್ಸಿ ಮಾಡರೇಟ್ ಆಗಿದ್ದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಗೋ ವಿತ್ ಪಾಲಿಕ್ರಿಸ್ಟಲೈನ್ ಸಿಲಿಕಾನ್. ಆ್ಯಂಡ್ ಫ್ಲೆಕ್ಸಿಬಲ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡಬೇಕು ನೀವು ಸೋಲಾರ್ ಸೆಲ್ಸ್ನ ಅಂತ ಹೇಳಿದ್ರೆ ಗೋ ವಿತ್ ಅಮಾರ್ಫಸ್ ಸಿಲಿಕಾನ್. ಸೊ ದೀಸ್ ಆರ್ ದ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಸಿಲಿಕಾನ್ ಓನ್ಲಿ, ಬಟ್ ಇನ್ ಜನರಲ್ ಸಿಲಿಕಾನ್ ಇಸ್ ಅ ಮೇಜರ್ ಮೆಟೀರಿಯಲ್ ವಿಚ್ ಹೋಲ್ಡ್ಸ್ ಸೋಲಾರ್ ಸೆಲ್ ಮೆಟೀರಿಯಲ್, ಅದರಲ್ಲಿ ಯೂಸ್ ಮಾಡುವಂಥದ್ದು. ಇನ್ನು ಸೋಲಾರ್ ಎನರ್ಜಿ ಮೆಟೀರಿಯಲ್ಸಲ್ಲಿ ಇರುವಂತಹ ಗುಣಲಕ್ಷಣಗಳ ಬಗ್ಗೆ ಮಾತಾಡೋದಾದರೆ ಲೈಟ್ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ. ಅಂದರೆ ಏನು ಸೂರ್ಯನ ಕಿರಣಗಳಿರ್ತಾವೆ ಅಥವಾ ಸೂರ್ಯನದು ಪವರ್ಫುಲ್ ರೇಡಿಯೇಷನ್ಸ್ ಇರ್ತಾವೆ, ಅದನ್ನು ಬೇಗ ಅಬ್ಸಾರ್ವ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ ಸೊ ಸಿಲಿಕಾನ್ ಮೆಟೀರಿಯಲಲ್ಲಿ. ಇನ್ನು ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅನ್ನೋ ಗುಣಲಕ್ಷಣ ಇರಬೇಕಾಗುತ್ತೆ, ಬಿಕಾಸ್ ಎಲೆಕ್ಟ್ರಿಸಿಟಿ ಶುಡ್ ಫ್ಲೋ ಈಸಿಲಿ. ಆ್ಯಂಡ್ ಕರೋಷನ್ ಮತ್ತು ವೆದರ್ ರೆಸಿಸ್ಟೆನ್ಸ್, ಎಕ್ಸ್ಟ್ರೀಮ್ ವೆದರ್ ಅಥವಾ ಏನು ಎನ್ವೈರ್ನ್ಮೆಂಟಲ್ ಆಗುವಂತಹ ಬದಲಾವಣೆಗಳಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗದಂಗೆ ನಾವು ಮೆಟೀರಿಯಲ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ದೀಸ್ 3 ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ solar energy materials. You can see the applications of solar energy materials. You can see silicon in solar panels. You can see silicon in calculators. Calculators ಅಲ್ಲಿ ನಮ್ಗೆ ಗೊತ್ತಿರೋ, ನಿಮಗೆ ಎಲ್ಲಿ ಚಾರ್ಜ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ನಾರ್ಮಲ್ ಲೈಟ್ಗೆ ಚಾರ್ಜ್ ಆಗುತ್ತೆ. ಆ್ಯಂಡ್ ನಂಬರ್ ಆಫ್ ಇಯರ್ಸ್ ಇದು ಅದೇ ಬ್ಯಾಟ್ರಿ ಯೂಸ್ ಮಾಡಿಕೊಂಡು ವರ್ಕ್ ಆಗುವಂಥದ್ದು. ಸೋಲಾರ್ ವಾಟರ್ ಹೀಟರ್ಸಲ್ಲಿ ನಾವು ಸಿಲಿಕಾನನ್ನು ನೋಡ್ತೀವಿ. ಅದೇ ಥರ ಸ್ಟ್ರೀಟ್ ಲೈಟಿಂಗ್ ಸಿಸ್ಟಮಲ್ಲೂ ಕೂಡ ನಾವು ಸೋಲಾರ್ ಎನರ್ಜಿ ಮೆಟೀರಿಯಲ್ಸ್ನ ನೋಡ್ತೀವಿ. ಇಲ್ಲೆಲ್ಲ ಯೂಸ್ ಮಾಡುವಂಥದ್ದು ಮೇಜರ್ ಪೋರ್ಷನ್ ಇಸ್ ಸಿಲಿಕಾನ್.
ಡಿಪೆಂಡಿಂಗ್ ಆನ್ ದ ಲಾಂಗ್ ಲೈಫ್, ಹೈ ಎಫಿಷಿಯನ್ಸಿ ಅಥವಾ ಮಾಡ್ರೇಟ್ ಎಫಿಷಿಯನ್ಸಿ ಅಥವಾ ಫ್ಲೆಕ್ಸಿಬಲ್ ಅಪ್ಲಿಕೇಶನ್ಗೆ ಯೂಸ್ ಮಾಡಬೇಕಿದ್ದಾಗ ಮಾತ್ರ ಯು ಕ್ಯಾನ್ ಗೋ ವಿತ್ ಮೊನೋಕ್ರಿಸ್ಟಲೈನ್ ಆರ್ ಪಾಲಿಕ್ರಿಸ್ಟಲೈನ್ ಆರ್ ಅಮಾರ್ಫಸ್ ಸಿಲಿಕಾನ್. ಸೊ ದಿಸ್ ಇಸ್ ಅಬೌಟ್ in general solar energy material. Coming to the second category of an energy material, that is battery materials. So usually lithium ion batteries na ನಾವು ಯೂಸ್ ಮಾಡ್ತೀವಿ. ಬ್ಯಾಟರಿ ಮೆಟೀರಿಯಲ್ ಅಂದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರೋದು ಲಿಥಿಯಂ ಅಯಾನ್ ಬ್ಯಾಟರೀಸ್. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಸ್ಟೋರ್ ಆಗುತ್ತೆ. ಯಾವುದು ಥರ ಸ್ಟೋರ್ ಆಗುತ್ತೆ, ಕೆಮಿಕಲ್ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. ಮತ್ತು ನಿಮಗೆ ಬೇಕಾದಾಗ ಅದು ಡಿಸ್ಚಾರ್ಜ್ ಮಾಡಬೇಕಾದ್ರೆ ಎಲೆಕ್ಟ್ರಿಕಲ್ ಎನರ್ಜಿನ ಡಿಸ್ಚಾರ್ಜ್ ಮಾಡುತ್ತೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಫಾರ್ಮಲ್ಲಿ ಸ್ಟೋರ್ ಆಗಿ ನಿಮಗೆ ಯಾವಾಗ ಡಿಸ್ಚಾರ್ಜ್ ಆಗಬೇಕಿರುತ್ತೋ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಡಿಸ್ಚಾರ್ಜ್ ಮಾಡುವಂತಹ ಒಂದು ಗುಣಲಕ್ಷಣ ಹೊಂದಿರೋ ಮೆಟೀರಿಯಲ್ಸ್ಗೆ ಲಿಥಿಯಂ ಅಯಾನ್ ಮೆಟೀರಿಯಲ್ ಅಥವಾ ಬ್ಯಾಟರಿ ಮೆಟೀರಿಯಲ್ ಅಂತ ಕರಿತೀವಿ ಇನ್ ಜನರಲ್. ಇನ್ನು ಬ್ಯಾಟರಿ ಮೆಟೀರಿಯಲ್ಸಲ್ಲಿ ಯಾವ್ಯಾವ ಥರ ಕಾಂಪೊನೆಂಟ್ಸ್ ಇರುತ್ತೆ ಅನ್ನೋದಾದರೆ, ಸೊ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ಸು. ಸೊ ವಿ ಹ್ಯಾವ್ ಆ್ಯನ್ ಆ್ಯನೋಡ್, ಅದು ಕಾರ್ಬನ್ ಅಥವಾ ಗ್ರಾಫೈಟಿಂದ ಮಾಡಿರ್ತಾರೆ. ಸೊ ಆ್ಯನೋಡ್ ಮೆಟೀರಿಯಲ್ ಇರುತ್ತೆ. ಕ್ಯಾಥೋಡ್ ಇರುತ್ತೆ, ಅಲ್ಲಿ ಲಿಥಿಯಂ ಕೋಬಾಲ್ಟ್ ಆಕ್ಸೈಡ್ ಅನ್ನೋ ಒಂದು ವಸ್ತುನ ಹಾಕಿರ್ತಾರೆ, ಅದು ಪಾಸಿಟಿವ್ ಟರ್ಮಿನಲ್ ಹಾಕಿರ್ತಾರೆ. ಇನ್ನು ಆ್ಯನೋಡ್ನ ಗ್ರಾಫೈಟ್ನ ನೆಗೆಟಿವ್ ಟರ್ಮಿನಲ್ಗೆ ಹಾಕಿರ್ತಾರೆ. ಎಲೆಕ್ಟ್ರೋಲೈಟು ಲಿಥಿಯಂ ಸಾಲ್ಟ್ ಇರುತ್ತೆ, ಯಾಕೆಂದರೆ ದಿಸ್ ವಿಲ್ ಕ್ಯಾರಿ ದ ಎಲೆಕ್ಟ್ರಾನ್ಸ್ ಇನ್ಸೈಡ್ ದ ಏನು ಹೋಲ್ ಸೆಟಪ್ಪಲ್ಲಿ. ಇನ್ನೊಂದು ಪಾಲಿಮರ್ ಮೆಂಬ್ರೇನ್ ಇರುತ್ತೆ, ದಟ್ ಆ್ಯಕ್ಟ್ ಆ್ಯಸ್ ಅ ಸೆಪರೇಟರ್. ಏನಾದರೂ ಫಾರಿನ್ ಪಾರ್ಟಿಕಲ್ಸ್ ಅಥವಾ ಬೇರೆ ಬೇಕಾಗಿಲ್ಲದೆ ಇರೋ ಅಯಾನ್ಸ್ನ ನಾವು ಅದನ್ನು ತೆಗಿಬೇಕು ಅಂತ ಹೇಳಿದ್ರೆ ವಿ ಯೂಸ್ ದಿಸ್ ಮೆಂಬ್ರೇನ್. ಇನ್ನು ಕರೆಂಟ್ನ ಕಲೆಕ್ಟ್ ಮಾಡುವಂಥ ಒಂದು ವಸ್ತುಗಳು ಕಾಪರ್ ಮತ್ತು ಅಲ್ಯೂಮಿನಿಯಮ್, ಆ್ಯನೋಡ್ ಮತ್ತು ಕ್ಯಾಥೋಡಲ್ಲಿ ಯೂಸ್ ಮಾಡುವಂಥದ್ದು. ಸೊ ದಿಸ್ ಈಸ್ ಅ ಜನರಲ್ ಕನ್ಸ್ಟ್ರಕ್ಷನ್ ಅಥವಾ ಮೇನ್ ಕಾಂಪೊನೆಂಟ್ಸ್ ಆಫ್ ಎನರ್ಜಿ ಮೆಟೀರಿಯಲ್ ಅಥವಾ ಬ್ಯಾಟ್ರಿ ಮೆಟೀರಿಯಲ್. ಸೊ ಚಾರ್ಜ್ ಆಗಬೇಕಾದ್ರೆ ಲಿಥಿಯಂ ಅಯಾನ್ಸ್ ಕ್ಯಾಥೋಡಿಂದ ಆ್ಯನೋಡ್ಗೆ ಬರುತ್ತೆ, ಕ್ಯಾಥೋಡ್ ಟು ಆ್ಯನೋಡು ಲಿಥಿಯಂ ಅಯಾನ್ಸ್ ಮೂವ್ ಆಗುತ್ತೆ. ಡಿಸ್ಚಾರ್ಜ್ ಆಗಬೇಕಾದ್ರೆ ಲಿಥಿಯಂ ಅಯಾನ್ಸ್ ಮತ್ತೆ ವಾಪಸ್ ಬ್ಯಾಕ್ ಫ್ರಮ್ ಆ್ಯನೋಡ್ ಟು ಕ್ಯಾಥೋಡ್, ಆ್ಯನೋಡಿಂದ ಕ್ಯಾಥೋಡ್ಗೆ ಬರುತ್ತೆ. ಆವಾಗ ನಿಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. that electricity is stored in a charger and we use that energy for our applications ಅಂತಲೇ ಹೇಳ್ಬೋದು. ಇನ್ನು ಪ್ರಾಪರ್ಟೀಸ್ ಕಡೆ ಬಂದರೆ ತುಂಬ ಡೆನ್ಸಿಟಿ, ಹೈ ಎನರ್ಜಿ ಡೆನ್ಸಿಟಿ ಇರುವಂತಹ ಒಂದು ವಸ್ತುಗಳಿವು ಯಾವುದು ಬ್ಯಾಟರಿ ಮೆಟೀರಿಯಲ್ಸು. ಲೈಟ್ ವೆಯ್ಟ್ ಇರುತ್ತೆ. ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಜನರಲಿ ಲೈಟ್ ವೆಯ್ಟ್ ಇರುತ್ತೆ. ಬೇಸ್ಡ್ ಆನ್ ದ ಅಪ್ಲಿಕೇಶನ್ ದ ವೆಯ್ಟ್ ಮೇ ವೇರಿ. ಲಾಂಗ್ ಲೈಫ್ ಸೈಕಲ್, ಇಟ್ ಮೇ ಬಿ ಅರೌಂಡ್ 5 to 10 years ತನಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದರದ್ದು ಲೈಫ್ನ. ಮತ್ತು ಸೆಲ್ಫ್ ಡಿಸ್ಚಾರ್ಜ್ ಒಳಗಡೆ ಏನು ಸೆಲ್ಫ್ ಡಿಸ್ಚಾರ್ಜ್ ಆಗೋದಿಲ್ಲ. ನಮಗೆ ಬೇಕಾದಾಗ ಎಲೆಕ್ಟ್ರಿಸಿಟಿ ಥರ ಅದು ನಮಗೆ ತೋರಲ್ಪಡುತ್ತೆ ಹೊರತು ಸೆಲ್ಫ್ ಡಿಸ್ಚಾರ್ಜ್ ಆಗೋದಿಲ್ಲ. ಸೊ ಈಗ ನಮ್ಮ ಟೆಲ್ಲಿಂಗ್ ದಿಸ್ ಮೊಬೈಲ್ ಫೋನ್ಸಲ್ಲಿ ಯೂಸ್ ಮಾಡುವಂಥದ್ದು, ಕೆಲವೊಂದು ಮೊಬೈಲ್ ಫೋನ್ಸಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಯೂಸ್ ಮಾಡ್ತಾರೆ. ಲ್ಯಾಪ್ಟಾಪ್ಸಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಯೂಸ್ ಮಾಡ್ತಾರೆ. ಪವರ್ ಟೂಲ್ಸಲ್ಲಿ ಯೂಸ್ ಮಾಡ್ತಾರೆ. ವೆನ್ ಎವರ್ ದರ್ ಇಸ್ ನೋ ಎಲೆಕ್ಟ್ರಿಸಿಟಿ ವಿ ಯೂಸ್ ದಿಸ್ ಬ್ಯಾಟರಿ ಮೆಟೀರಿಯಲ್ಸ್. ಆ್ಯಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಚಾರ್ಜಿಂಗಲ್ಲಿ ನಾವು ಬ್ಯಾಟರಿ ಮೆಟೀರಿಯಲ್ಸ್ನ ನೋಡ್ತೀವಿ. ಸೊ ಇಷ್ಟು ಅಪ್ಲಿಕೇಶನ್ಸ್ಗಳು ಇರೋದ್ರಿಂದನೇ ಎನರ್ಜಿ ಬ್ಯಾಟರಿ ಮೆಟೀರಿಯಲ್ಸು ಇತ್ತೀಚಿನ ದಿನಗಳಲ್ಲಿ ಸೋ ಮೆನಿ ಅಪ್ಲಿಕೇಶನ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ದಿಸ್ ಇಸ್ ಅಬೌಟ್ ಎನರ್ಜಿ ಮೆಟೀರಿಯಲ್ಸ್. ಸೊ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಸೋಲಾರ್ ಎನರ್ಜಿ ಮೆಟೀರಿಯಲ್ಸ್ ಆಸ್ ವೆಲ್ ಆಸ್ ಬ್ಯಾಟರಿ ಮೆಟೀರಿಯಲ್ಸ್. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಯು ಕ್ಯಾನ್ ಆಸ್ಕ್ ಅ ಕ್ವಶನ್ ಇನ್ ಅ ಕಮೆಂಟ್ ಬಾಕ್ಸ್. ಐ ಆಮ್ ಹ್ಯಾಪಿ ಟು ಆನ್ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಸೆಷನ್.